ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಮಾಲೆ ವಿಸರ್ಜನೆ ಹಿನ್ನೆಲೆಯಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಹನುಮ ಮಾಲಾಧಾರಿಗಳು ಹರಿದು ಬರ್ತಾ ಇದ್ದಾರೆ. ಇನ್ನು ರಾಜ್ಯದ ನಾನಾ ಭಾಗದಿಂದ ಈಗ ಹನುಮ ಮಾಲಾಧಾರಿಗಳು ಬರ್ತಾ ಇದ್ದು ಗಂಗಾವತಿಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದ್ದು ಭದ್ರತೆಗಾಗಿ ಸುಮಾರು 1500 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಂಜನಾದ್ರಿ ಬೆಟ್ಟಕ್ಕೆ ಈಗ ಹನುಮ ಮಾಲಾಧಾರಿಗಳ ಸಂಖ್ಯೆ ಹೆಚ್ಚಾಗಿ ಹರಿದು ಬರ್ತಾ ಇರೋದು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿರುವಂತಹ ಹನುಮ ಜಯಂತಿ. ಇಲ್ಲಿ ಹನುಮ ಮಾಲಾಧಾರಿಗಳಿಗೆ ಹೂ ಹಣ್ಣನ್ನ ಮುಸ್ಲಿಮರು ವಿತರಣೆ ಮಾಡ್ತಾರೆ. 2 ವರ್ಷಗಳ ಹಿಂದೆ ಹನುಮ ಜಯಂತಿ ವೇಳೆ ಘರ್ಷಣೆ ಉಂಟಾಗಿತ್ತು. ಆದರೆ ಗಲಾಟೆ ಮರುಕಳಿಸದಂತೆ ಮಾಲಾಧಾರಿಗಳು ಮತ್ತೆ ಮುಸ್ಲಿಮರು ಭಾವೈಕ್ಯತೆಯನ್ನ ಮೆರಿತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಹನುಮ ಜಯಂತಿಯ ಹಿನ್ನೆಲೆಯಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ಬಿಗಿ ಬಂದೋಬಸ್ತ್ ಕಂಡು ಬರ್ತಾ ಇದೆ. ಸದ್ಯ ಎಲ್ಲವೂ ಕೂಡ ಶಾಂತವಾಗಿ ನಡೀತಾ ಇದೆಯಾ? ಸುಕನ್ಯಾ, ಇವತ್ತೇನು ಒಂದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ಸುಮಾರು 15ರಿಂದ 20 ಸಾವಿರ ಹನುಮ ಮಾಲಾಧಾರಿಗಳು ಒಂದು ಹನುಮ ಮಾಲೆಯನ್ನ ವಿಸರ್ಜನೆ ಮಾಡಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೊಪ್ಪಳ ಸೇರಿದಂತೆ ಗಂಗಾವತಿ ಅಂಜನಾದ್ರಿ ಬೆಟ್ಟದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಸುಮಾರು 1500 ಪೊಲೀಸರ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು ಸ್ಥಳದಲ್ಲೇ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ರೇಣುಕಾ ಸುಕಮಾರ್ ಅವರು ಕೂಡ ಮೊಕ್ಕಾಂ ಹೂಡಿದ್ದಾರೆ. ಇಲ್ಲಿ ಕಳೆದ 2 ವರ್ಷಗಳ ಹಿಂದೆ ಗಂಗಾವತಿಯಲ್ಲಿ ಈ ಒಂದು ಹನುಮ ಮಾಲಾಧಾರಿ ವಿಸರ್ಜನೆ ಸಂದರ್ಭದಲ್ಲಿ 2 ಕೋಮುಗಳ ಮಧ್ಯೆ ಒಂದು ದೊಡ್ಡ ಘರ್ಷಣೆ ಉಂಟಾಗಿತ್ತು. 3 ದಿನಗಳ ಕಾಲ ಆ ಘರ್ಷಣೆ ಒಂದು ಶಾಂತವಾಗಿರಲಿಲ್ಲ. ಆದ್ರೆ ಈ ಬಾರಿ ಇಲ್ಲಿ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಂತ್ರವನ್ನ ಪಠಿಸುತ್ತಿದ್ದಾರೆ. 2 ಕೋಮಿನವರು ಕೂಡ ಈ ಬಾರಿ ಹನುಮ ಮಾಲಾಧಾರಣೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅನ್ನೋ ಉದ್ದೇಶದಿಂದ ಈಗಾಗಲೇ ಒಂದು 10 ಗಂಟೆಗೆ ಗಂಗಾವತಿಯಲ್ಲಿ ಒಂದು ಸಂಕೀರ್ತನ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಆ ಯಾತ್ರೆಗೆ ಬರ್ತಕ್ಕಂತಹ ಹನುಮ ಮಾಲಾಧಾರಿಗಳಿಗೆ ಒಂದು ಗಂಗಾವತಿಯ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಹೂವು ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಹನುಮ ಮಾಲಾಧಾರಿಗಳ ಬೈಕ್ ರ್ಯಾಲಿ ಆರಂಭವಾಗಿದ್ದು ಮುಸ್ಲಿಂ ಸಮುದಾಯದವರೆಲ್ಲರೂ ಕೂಡ ಹನುಮ ಮಾಲಾಧಾರಿಗಳನ್ನ ಅಪ್ಪಿಕೊಂಡು ಅವರಿಗೆ ಒಂದು ಸ್ವಾಗತವನ್ನ ಕೋರ್ತಿದ್ದಾರೆ. ಎಲ್ಲ ಒಂದ್ ಕಡೆ ಈ ಬಾರಿ ಗಂಗಾವತಿಯಾದ್ಯಂತ ಒಂದು ಭಾವೈಕ್ಯತೆಯ ಮಂತ್ರ 2 ಕೋಮಿನವರು ಜಪಿಸುತ್ತಿದ್ದಾರೆ. ಈಗಾಗಲೇ ಅಂಜನಾದ್ರಿ ಬೆಟ್ಟಕ್ಕೆ ದೇಶದ ನಾನಾ ಭಾಗದಿಂದ ಭಕ್ತ ಸಮೂಹ ಹರಿದು ಬರುತ್ತಿದೆ. ಈಗ ಇನ್ನೇನು 10 ಗಂಟೆಯ ನಂತರ ಗಂಗಾವತಿಯಾದ್ಯಂತ ಒಂದು ಸಂಕೀರ್ತನ ಯಾತ್ರೆ ಆರಂಭವಾಗಲಿದೆ. ಸುಮಾರು 1500 ಪೊಲೀಸರು ಈಗಾಗಲೇ ಬೀಡು ಬಿಟ್ಟಿದ್ದು ಯಾವುದೇ ಅಹಿತಕರ ಘಟನೆ ನಡೆದಂತೆ ಅಂಜನಾದ್ರಿ ಬೆಟ್ಟದ ಸುತ್ತಮುತ್ತ ಒಂದು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಈ ಒಂದು ಸಂಕೀರ್ತನ ಯಾತ್ರೆಯಲ್ಲಿ ಕೇವಲ ಕೊಪ್ಪಳ ಜಿಲ್ಲೆಯ ಹನುಮ ಮಾಲಾಧಾರಿಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದು ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯದಿಂದ ಬರುವತಕ್ಕಂತ ಹನುಮ ಮಾಲಾಧಾರಿಗಳಿಗೆ ಗಂಗಾವತಿಗೆ ನಿರ್ಬಂಧ ಹೇರಲಾಗಿದೆ. ಅವರನ್ನ ನೇರವಾಗಿ ಅಂಜನಾದ್ರಿ ಬೆಟ್ಟಕ್ಕೆ ತೆರಳುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸುಕನ್ಯಾ, ಧನ್ಯವಾದ ಶಿವಕುಮಾರ್.